ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನಿವತ್ತು ಸೋಯಾ ಮೋಮೋಸ್ ಮಾಡ್ತಾಯಿದ್ದೀನಿ. ಸೊ ಮನೆಯಲ್ಲಿ ಸೋಯಾ ಮೋಮೋಸು ಯಾವ ರೀತಿಯಾಗಿ ಮಾಡೋದು, ಕರೆಕ್ಟಾಗಿ ಸ್ಟಫಿಂಗ್ ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಬನ್ನಿ, ಆಗಿದ್ರೆ ಏನೇನು ಸಾಮಗ್ರಿಗಳು ಬೇಕು ನೋಡ್ಕೊಂಬರೋಣ. ನಾನು ಮೊದಲಿಗೆ 2-3 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಕ್ಯಾರೆಟ್ ತುರಿ, ಕ್ಯಾಬೇಜನ್ನು ತುರ್ಕೊಂಡು ತೊಗೊಂಡಿದ್ದೀನಿ. ಹಾಗೆ ದಪ್ಪ ಮೆಣಸಿನ್ಕಾಯಿನೂ ಕ್ಯಾಪ್ಸಿಕಮ್ನ ತುರ್ಕೊಂಡು ತೊಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು, ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸಕ್ಕರೆ, ಕಾಳುಮೆಣಸು ಪೌಡ್ರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ತೊಗೊಂಡಿದ್ದೀನಿ. ಹಾಗೆ ನೆಕ್ಸ್ಟು ಸೋಯಾನ ತೊಗೊಂಡಿದ್ದೀನಿ. ಸೊ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಸೋಯಾನ ಯೂಸ್ ಮಾಡ್ಕೊಳ್ಳಿ. ನನಗೆ ಇಷ್ಟೇ ಕ್ವಾಂಟಿಟಿಯಲ್ಲಿ ಬೇಕಾಗಿತ್ತು, ನಾನು ಸ್ವಲ್ಪ ತೊಗೊಂಡಿದ್ದೀನಿ. ಸೊ ಬಿಸಿ ನೀರಲ್ಲಿ ಇದನ್ನು ನೆನೆ ಇಡ್ತಾಯಿದ್ದೀನಿ. ಒಂದು 10 ಮಿನಿಟ್ಸು ಬಿಸಿನೀರಲ್ಲಿ ನೆನೆಬೇಕು. ಅದಕ್ಕೋಸ್ಕರ ಸೈಡಲ್ಲಿ ಇಟ್ಬಿಡ್ತಾಯಿದ್ದೀನಿ ನೆನೆಯೋದಕ್ಕೆ. ನೆಕ್ಸ್ಟು ನಾನು ಒಂದು ಪರಾತಿನಲ್ಲಿ ಮೈದಾ ಹಿಟ್ಟನ್ನು ಮೊದಲೇ ಜರಡಿ ಮಾಡಿ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೀನಿ. ನೀವು ಬಾಂಬೆ ರವೆ ಅಥವಾ ಚಿರೋಟಿ ರವೆಯಲ್ಲಿಂದನೂ ಮಾಡ್ಕೋಬೋದು. ಸೊ ನಾನು ಮೈದಾ ಹಿಟ್ಟನ್ನು ಯೂಸ್ ಮಾಡಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ನೋಡಿ, ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ನಾನು 1 ಕಪ್ಪು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ಸೊ ನೋಡ್ಕೊಳ್ಳಿ, ನಿಮ್ಗೆ ಎಷ್ಟು ಕ್ವಾಂಟಿಟಿ ಮೋಮೋಸ್ ಮಾಡ್ಕೊಳಕ್ಕೆ ಬೇಕೋ ಅಷ್ಟು ಕ್ವಾಂಟಿಟಿಲಿ ನೀವು ತೊಗೋಬೋದು. 1-1.5 ಕಪ್ಪಷ್ಟು ತೊಗೋಬೋದು. ನಾನು 1 ಕಪ್ ಮೇಲೆ ತೊಗೊಂಡಿದ್ದೀನಿ. ಸೊ ಹಿಟ್ಟು ಮಿದುವಾಗಿ ಗಟ್ಟಿಯಾಗಿ ನಾದ್ಕೊಳ್ಳಿ. ನೀವು ಚಪಾತಿ ಹಿಟ್ಟಿನಗಿಂತ ಸ್ವಲ್ಪ ಮಿದುವಾಗಿಯೇ ನಾದ್ಕೊಳ್ಳಿ, ಅಂದರೆ ನಮ್ಮ ಮೋಮೋಸ್ ಮಾಡೋಕ್ಕೂ ಕರೆಕ್ಟಾಗಿ ಬರುತ್ತೆ. ಅದಕ್ಕೋಸ್ಕರ ಸೊ ಈ ಥರ ಮಿಜ್ಕೊಂಡು ನಾದ್ಕೊಳ್ಳಿ. ತುಂಬ ನೀರು ಹಾಕಿಬಿಟ್ಟು ಮೆಲ್ಟ್ ಆಗೋ ಥರ ಎಲ್ಲ ಮಾಡ್ಕೋಬೇಡಿ. ಸೊ ಗಟ್ಟಿ ಆದರೆ ಸಾಕು, ಚಪಾತಿ ಹಿಟ್ಟಿನಗಿಂತ ಸ್ವಲ್ಪ ಅಷ್ಟೇ. ಇದಕ್ಕೆ ಒಂದು ಕಾಟನ್ ಬಟ್ಟೆನ ಮುಚ್ಚಿಟ್ಬಿಡ್ತಾ ಇದ್ದೀನಿ ಸೈಡಲ್ಲಿ, ಯಾಕಂದರೆ ಹಿಟ್ಟು ಒಣಗಬಾರ್ದು ಅಂತ. ಸೊ ಸೈಡಲ್ಲಿ ಎತ್ತಿಟ್ಕೋತಾ ಇದ್ದೀನಿ. ನೀವು ಪ್ಲೇಟಲ್ಲಿ ಬೇಕಾದರೂ ಮುಚ್ಚಿಡ್ಬೋದು. ಹಾಗೆ ನೆಕ್ಸ್ಟು ಸೋಯಾನ ಬಿಸಿ ನೀರಲ್ಲಿ ನೆನೆ ಇಟ್ಟಿದ್ನಲ್ಲ, ಸೊ ಅದನ್ನು ಸ್ವಲ್ಪ ಹಿಂಡಿನೇ ನಾನಿಲ್ಲಿ ಮಿಕ್ಸಿ ಜಾರ್ಗೆ ಹಾಕ್ಕೋತಾ ಇದ್ದೀನಿ. ಈ ಥರ ಪ್ರೆಸ್ ಮಾಡ್ಕೊಳ್ಳಿ ನೀವು ಅದನ್ನು. ಅದರೊಳಗಡೆ ನೀರಿನ ಅಂಶ ಎಲ್ಲ ಬಿಟ್ಕೋಬೇಕು. ಅದಕ್ಕೋಸ್ಕರ ಡ್ರೈ ಥರ ಆಗಬೇಕು. ಹಾಗೆ ನೋಡಿ, ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ಆ ಥರ ಮಾಡ್ಕೊಂಡ್ಬಿಟ್ಟು ಮಿಕ್ಸಿ ಮಾಡ್ಕೋಬೇಕು. ಅದಕ್ಕೋಸ್ಕರನೇ ನಾನು ಇದು ತೋರಿಸ್ತಾ ಇರೋದು. ನೀರೆಲ್ಲ ಸೈಡಲ್ಲಿ ಹಾಕಿಬಿಟ್ಟು ಇವಾಗ ಇದನ್ನು ಮಿಕ್ಸಿ ಮಾಡ್ಕೊಂಡು ಬರ್ತಾಯಿದ್ದೀನಿ. ಸೊ ಮಿಕ್ಸಿ ಅವಳು ಚೋಳಾಗಿರಬೇಕು, ಅಂದರೆ ಈ ಥರ ತರಿ ಆಗಿರಬೇಕು ನೋಡಿ. ಈ ಥರ ತರಿ ಆಗಿದ್ದರೆ ಮೋಮೋಸು ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಅದಕ್ಕೋಸ್ಕರ ಬಾಯಲ್ಲಿ ತಿನ್ನಬೇಕಾದ್ರೆ ಅದು ಫ್ಲೇವರ್ ಗೊತ್ತಾಗಬೇಕಲ್ಲ, ಅದಕ್ಕೋಸ್ಕರ ಈ ಥರ ಬ್ಲೆಂಡ್ ಮಾಡ್ಕೊಳ್ಳಿ. 1-2-3 ಸುತ್ತು ತಿರುಗಿಸಿದ್ರೆ ಸಾಕು. ನೆಕ್ಸ್ಟು ಗ್ಯಾಸ್ ಆನ್ ಮಾಡಿಬಿಟ್ಟು ಕಡಾಯಿ ಇಡ್ತಾಯಿದ್ದೀನಿ. ಒಂದು ಕಡಾಯಿಗೆ ಇವಾಗ ನಾನು 2-3 ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಕೋತಾ ಇದ್ದೀನಿ. ಸೊ ಯಾಕೆಂದರೆ ಎಣ್ಣೆಯಲ್ಲಿ ಅದು ಚೆನ್ನಾಗೆಲ್ಲ ಫ್ರೈ ಆಗಬೇಕು. ಅದಕ್ಕೋಸ್ಕರ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಕ್ಯಾರೆಟ್ ತುರಿ, ಉದ್ದುದಕ್ಕಾಗಿ ನಾನು ಕ್ಯಾರೆಟ್ ತುರಿನ ಹೆಚ್ಕೊಂಡಿದ್ದೀನಿ, ಅಂದರೆ ತುರ್ಕೊಂಡು ತೊಗೊಂಡಿದ್ದೀನಿ. ನಮ್ಮದು ತುರಿಯೋದು ಉದ್ದುದಕ್ಕಾಗಿತ್ತು, ಸೊ ಅದಕ್ಕೋಸ್ಕರ ಇದು. ನೆಕ್ಸ್ಟು ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ಎಲ್ಲ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆಲಿ. ಸೊ ಈ ಥರ ಆದ ನಂತರ ನೆಕ್ಸ್ಟು ಸೋಯಾನ ಮಿಕ್ಸಿ ಮಾಡ್ಕೊಂಡಿದ್ದೀವಲ್ಲ, ಅದನ್ನು ಕೂಡ ಹಾಕ್ತಾಯಿದ್ದೀನಿ ಇದಕ್ಕೆ. ಇದು ತಳ ಹಿಡಿಯೋ ಚಾನ್ಸಸ್ ಇರುತ್ತೆ, ಸೊ ಆದಷ್ಟು ತಳ ಹಿಡಿಲ್ದಂಗೆ ನೋಡ್ಕೊಳ್ಳಿ. ಹಾಗೆ ಕ್ಯಾಬೇಜನ್ನು ತುರ್ಕೊಂಡು ತೊಗೊಂಡಿದ್ದೀನಿ. ಹಾಗೆ ಕ್ಯಾಪ್ಸಿಕಮ್ನು ಕೂಡ ತುರ್ಕೊಂಡು ತೊಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಸೊ ನಿಮಗೆ ಯಾವ ಥರ ಬೇಕು ನೋಡಿಕೊಂಡು ಹಾಕ್ಕೊಳ್ಳಿ. ಅಂದರೆ ಮಿಕ್ಸಿ ಮಾಡ್ಕೋತೀನಿ ಅಂದರೆ ಮಿಕ್ಸಿನೂ ಮಾಡ್ಕೋಬೋದು, ತುಂಬ ಪೇಸ್ಟ್ ಮಾಡ್ಕೋಬಾರ್ದು. ಅದಕ್ಕೋಸ್ಕರ ನಾನು ತುರ್ಕೊಂಡು ತೊಗೊಂಡಿರ್ತೀನಿ. ನೆಕ್ಸ್ಟು ಅದಕ್ಕೆ ಉಪ್ಪು ಮತ್ತು ಸಕ್ಕರೆ, ಕಾಳುಮೆಣಸು ಪೌಡರನ್ನು ತೊಗೊಂಡಿದ್ದೀನಿ. ಸೊ ಎಲ್ಲನೂ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಹೇಳಿದೆ ಅಲ್ಲ, ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಅಂತ, ಖಂಡಿತವಾಗ್ಲೂ ಹಿಡಿಯುತ್ತೆ. ಸೊ ಏನು ವರಿ ಮಾಡ್ಕೋಬೇಡಿ, ಸ್ವಲ್ಪ ಫ್ರೈ ಮಾಡ್ಕೋತಾನೆ ಇರಬೇಕು. ಅದಕ್ಕೋಸ್ಕರ ನಾನು ಇದನ್ನು ತಣ್ಣಗಾಗೋದಕ್ಕೆ ಸೈಡಲ್ಲಿ ಒಂದು ಬೌಲನ್ನು ತೊಗೊಂಡು ಅದರಲ್ಲಿ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ತಣ್ಣಗಾಗಬೇಕು, ಅದಕ್ಕೋಸ್ಕರ. ನೆಕ್ಸ್ಟು ಮೋಮೋಸ್ಗೆ ಚಟ್ನಿನ ಮಾಡ್ಕೋತಾ ಇದ್ದೀನಿ, ರೆಡ್ ಚಟ್ನಿ. ಸೊ ಟೊಮೆಟೊನ ತೊಗೊಂಡಿದ್ದೀನಿ, 1.5 ಟೊಮೆಟೊನ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿನ ಕೂಡ ತೊಗೊಂಡಿದ್ದೀನಿ. ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಕಡಾಯಿಯೊಳಗೆ ಇವಾಗ ನಾನು 1 ಕಪ್ ಆಗೋಷ್ಟು ನೀರು ತೊಗೊಂಡಿದ್ದೀನಿ. ಸೊ ಟೊಮೆಟೊ ಮುಳುಗುವಷ್ಟಿದ್ರೆ ಸಾಕು. ಈ ಥರ ಅದೆಲ್ಲ ಫುಲ್ ಬಾಯ್ಲ್ಡ್ ಆಗಬೇಕು, ಚೆನ್ನಾಗಿ ಕುದಿಬೇಕು. ನೆಕ್ಸ್ಟು 3-5 ಬೆಳ್ಳುಳ್ಳಿ, ಹಾಗೆ ಬ್ಯಾಡಗಿ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಒಣಮೆಣಸಿನ್ಕಾಯಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಳಿ. ಒಂದು 5-10 ನಿಮಿಷನಾದರೂ ಕುದಿಸ್ಕೊಳ್ಳಿ ಚೆನ್ನಾಗಿ ನೀರಲ್ಲಿ. ಸೊ ಈ ಥರ ಕುದಿ ಬರಬೇಕು ನೋಡಿ. ಈ ಥರ ಕುದಿ ಬಂದಮೇಲೆ ಸ್ವಲ್ಪ ಗ್ಯಾಸ್ ಆಫ್ ಮಾಡಿಬಿಟ್ಟು ತಣ್ಣಗಾದ ನಂತರ ನಾವು ಮಿಕ್ಸಿ ಜಾರ್ಗೆ ಇದನ್ನು ಮಿಕ್ಸಿ ಮಾಡ್ಕೋಬೇಕು. ಟೊಮೆಟೊನ ಎಲ್ಲ ಇದಕ್ಕೆ ಹಾಕ್ಕೊಂಡ್ಬಿಟ್ಟು ನೆಕ್ಸ್ಟು ಒಣಮೆಣ್ಸಿನ್ಕಾಯಿನ ಹಾಕ್ಕೊಂಡ್ಬಿಟ್ಟು ಬೆಳ್ಳುಳ್ಳಿ ಇದನ್ನೆಲ್ಲ ನೀರು ಬಸಿದ್ಬಿಟ್ಟು ನಾನಿವಾಗ ಇದಕ್ಕೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋತಾ ಇದ್ದೀನಿ.
ಸೊ ಮಿಕ್ಸಿ ಮಾಡಿಕೊಂಡು ನುಣ್ಣಗೆ ಪೇಸ್ಟ್ ಆಗಿರಬೇಕು. ಸೊ ನೋಡಿ ಇವಾಗ ತೋರಿಸ್ತಾ ಇದ್ದೀನಲ್ಲ, ಈ ಥರ ರೆಡಿಯಾಗಿದೆ. ಸೊ ಇದನ್ನು ಬೇಯಿಸ್ಕೋಬೇಕು ನಾವು. ಒಂದು ಪಾತ್ರೆ ಇಡ್ತಾಯಿದ್ದೀನಿ. ಸೊ ಅದಕ್ಕೆ ನಾನು 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ನೀವು ಸಾಸಿವೆ ಹಾಕ್ಕೋತೀನಿ ಅಂದರೆ ಹಾಕ್ಕೋಬೋದು. ನಾನು ಸಾಸಿವೆ ಅದು ಏನೂ ಹಾಕೋತಿಲ್ಲ. ಎಣ್ಣೆಯಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ. ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಕುದಿ ಬಂದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಸ್ವಲ್ಪ ಅಚ್ಚ ಖಾರದ ಪುಡಿನ ಹಾಕ್ಕೊಳ್ಳಿ. ಇಲ್ಲ ನಿಮ್ಮ ಮನೇಲಿ ಯಾವುದೇ ಇರುತ್ತೋ ಖಾರದ ಪುಡಿ ಅದನ್ನು ನೋಡ್ಕೊಂಡು ಹಾಕ್ಕೊಳ್ಳಿ. ಅಂದರೆ ಬಂಗಿ ಪುಡಿ ಇರುತ್ತಲ್ಲ ಅದನ್ನು ಕೂಡ ಹಾಕ್ಕೋಬೋದು. ಸೊ ಒಣಮೆಣಸಿನ್ಕಾಯಿ ಹಾಕೋದ್ರಿಂದ ನೀವು ನೆಕ್ಸ್ಟ್ ಮೇಲೆ ಖಾರ ಬೇಕಿದ್ದರೂ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಅದೇ ಖಾರ ಜಾಸ್ತಿ ಇರುತ್ತೆ ಅನ್ನೋರು. ಸೊ ನಂಗೆ ಸ್ಪೈಸಿಯಾಗಿ ಬೇಕಿತ್ತು, ನಾನು ಹಾಕ್ಕೊಂಡೆ. ಮೇಲೆ ಸ್ವಲ್ಪ ಬೆಲ್ಲನೂ ಹಾಕ್ಕೊಳ್ಳಿ, ಯಾಕಂದರೆ ಖಾರ ಜಾಸ್ತಿ ಆಗಿರುತ್ತೆ. ಹುಳಿ ಹುಳಿ ಟೇಸ್ಟಿಯಾಗಿರಲಿ ಅಂತ ಟೊಮೆಟೊ ಯೂಸ್ ಮಾಡಿದ್ದೀನಲ್ಲ, ಅದಕ್ಕೋಸ್ಕರ ಸ್ವಲ್ಪ ಬೆಲ್ಲ ಹಾಕ್ಕೊಂಡಿದ್ದೀನಿ. ಸೊ ನೋಡಿ ಮೋಮೋಸ್ ಚಟ್ನಿ ರೆಡಿ ಆಯಿತು. ಇವಾಗ ಮೋಮೋಸ್ ಮಾಡ್ಕೊಳ್ಳೋಣ. ಸೊ ನೋಡಿ ಇವಾಗ ನಾವೆಲ್ಲ ಅದನ್ನೆಲ್ಲ ಮಾಡ್ಕೊಳ್ಳೋ ಅಷ್ಟರಲ್ಲಿ ಹಿಟ್ಟು ಕೂಡ ನೆನೆದಿದೆ. ಒಂದು 10-20 ಮಿನಿಟ್ಸ್ ಆಗಿದೆ. ಸೊ ನೀವು ಆವಾಗಲೇ ಮಾಡ್ಕೋತೀನಿ ಅಂದರೆ ಮಾಡ್ಕೋಬೋದು, ಏನೂ ಪರವಾಗಿಲ್ಲ. ಸೊ ಚಟ್ನಿ ಅದು ಮಾಡಿಕೊಂಡು ರೆಡಿ ಆದ ಅಷ್ಟರಲ್ಲಿ ಹಿಟ್ಟು ಕೂಡ ನೆನೆದಿರುತ್ತೆ. ಸೊ ಅದಕ್ಕೋಸ್ಕರ ನಾನು ಈ ಥರ ಉಳ್ಳೆಗಳನ್ನ ಮಾಡ್ಕೋತಾ ಇದ್ದೀನಿ. ಫಸ್ಟಿಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಳ್ಳೆಗಳನ್ನ ಮಾಡ್ಕೊಳ್ಳಿ. ಉಳ್ಳೆ ಮಾಡಿಕೊಂಡು ಈ ಥರ ರೌಂಡ್ ಶೇಪ್ ಮಾಡಿ ಪ್ರೆಸ್ ಮಾಡ್ತಾ ರೆಡಿ ಮಾಡ್ಕೋಬೇಕು. ಇದನ್ನು ಲಟ್ಟಿಸ್ಕೊಳ್ತಾ ಇದ್ದೀನಿ ಲಟ್ಟಣಿಗೆಯಲ್ಲಿ. ನಿಮ್ಗೆ ಯಾವ ಸೈಜ್ ಬೇಕು ನೋಡಿಕೊಂಡು ಮಾಡ್ಕೊಳ್ಳಿ. ಸ್ವಲ್ಪ ತೆಳುವಾಗಿಯೇ ಇರಲಿ, ಮೋಮೋಸು ಚೆನ್ನಾಗಿ ಬೇಯುತ್ತೆ ಅಲ್ಲಿಗೋಸ್ಕರ. ನಾನು ಫಸ್ಟು ಒಂದು ಎಣ್ಣೆ ಹಚ್ಚಿ ಲಟ್ಟಿಸ್ತಾ ಇದ್ದೀನಿ. ನಂತರ ಹಿಟ್ಟು ಹಚ್ಚಿ ಯಾವ ಥರ ಲಟ್ಟಿಸ್ಬೋದು ಅದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಎಣ್ಣೆ ಹಚ್ಚಿದರೆ ಈ ಥರ ಹಿಡ್ಕೊಳ್ಳುತ್ತೆ ನೋಡಿ, ನಾನು ತೋರಿಸ್ತಾ ಇದ್ದೀನಲ್ಲ. ಬೇಗ ಬೇಗ ಆಗೋಲ್ಲ, ಸೊ ಲೇಟ್ ಆಗುತ್ತೆ. ಸೊ ಕರೆಕ್ಟಾಗಿ ಉಳ್ಳೆನೂ ಬರೋಲ್ಲ, ಯಾಕಂದರೆ ಹಿಟ್ಟು ಬೇರೆ ನೆನೆದಿರುತ್ತೆ. ಅದಕ್ಕೋಸ್ಕರ ಸೈಡಲ್ಲಿ ಇಟ್ಕೊಂಡ್ಬಿಟ್ಟು ನೆಕ್ಸ್ಟು ಹಿಟ್ಟು ಹಚ್ತಾ ಇದ್ದೀನಿ. ಇವಾಗ ಹಿಟ್ಟು ಹಚ್ಚಿ ಲಟ್ಟಿಸ್ಕೊತಾ ಇದ್ದೀನಿ. ಈ ಥರ ನೋಡ್ಕೊಳ್ಳಿ, ರೌಂಡಾಗಿ ಬಂತಲ್ಲ ಇವಾಗ. ಅದು ಹೇಗೆ ಬಂದಿದೆ ನೋಡಿ ನಮ್ಮದು. ಸೊ ಈ ಥರ ಎಲ್ಲನೂ ನಾವು ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು 5-6 ರೆಡಿ ಮಾಡ್ಕೊತೀನಿ ನೋಡಿ. ಈ ಥರ ಸೈಜಲ್ಲಿ ಬಂದಿದೆ. ತೆಳ್ಳಗಾಗಿ ಲಟ್ಟಿಸ್ಕೊಳ್ಳಿ, ತುಂಬ ತೆಳ್ಳಗೂ ಇರಬಾರ್ದು. ಈ ಥರ ಸೈಜಲ್ಲಿದೆ. ಹಾಗೆ ಅಂದರೆ ಸೋಯಾ ರೆಡಿ ಮಾಡ್ಕೊಂಡಿದ್ದೀವಲ್ಲ, ಅದಕ್ಕೆ ಇದನ್ನು ಸ್ಟಫಿಂಗ್ ಮಾಡ್ಕೊಳ್ಳೋಣ. ಕರೆಕ್ಟಾಗಿ ಮಿಡಲಲ್ಲಿ ನೀಟಾಗಿ ಹಾಕ್ಕೊಳ್ಳಿ. ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ, ಟೇಸ್ಟಿಯಾಗಿರುತ್ತೆ ಸೋಯಾ ಮೋಮೋಸು. ಸೊ ಇದನ್ನು ಇದರಲ್ಲಿ ಸ್ಟಫಿಂಗ್ ಮಾಡಿಕೊಂಡು ನೀಟಾಗಿ ಕರೆಕ್ಟಾಗಿ ಹಾಕ್ಕೊಳ್ಳಿ. ಸೊ ನಾನು ಯಾವ ಶೇಪಲ್ಲಿ ಮಾಡ್ತಾಯಿದ್ದೀನಿ ಅಂದರೆ ಈ ಥರ ಸಮೋಸ ಟೈಪ್ ಮಾಡ್ತಾಯಿದ್ದೀನಿ ಮೋಮೋಸನ್ನು. ನಿಮಗೆ ಬೇಕಿದ್ದರೆ ಮೋದಕ ಟೈಪೂ ಮಾಡ್ಕೋಬೋದು. ಸೊ ನಾನು ಸ್ವಲ್ಪ ಚೇಂಜ್ ಇರಲಿ ಅಂತ ಈ ಥರ ಟ್ರೈ ಮಾಡಿದ್ದೀನಿ. ನೋಡಿ ಇಲ್ಲಿ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ಆ ಥರ ಪ್ರೆಸ್ ಮಾಡ್ಕೊಳ್ಳಿ. ಸೈಡಲ್ಲೆಲ್ಲ ಬಿಟ್ಕೋಬಾರ್ದು. ಹವೇನಲ್ಲಿ ಬೇಯಿಸ್ತೀವಲ್ಲ ಆವಾಗ ಅದು ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಾನು ಇಡ್ಲಿ ಪಾತ್ರೆನ ತೊಗೊಂಡಿದ್ದೀನಿ. ಸೊ ಮನೇಲಿ ಯಾವುದಿರುತ್ತೋ ನೋಡ್ಕೊಳ್ಳಿ, ಅದಕ್ಕೆ ನೀರು ಹಾಕ್ಕೊಳ್ಳಿ. ಇಡ್ಲಿ ಪಾತ್ರೆ ಇರಲಿಲ್ಲ ಅಂದರೆ ಅಗಲವಾದ ಪಾತ್ರೆನ ತೊಗೊಂಡ್ಬಿಟ್ಟು ನೀರು ಹಾಕ್ಕೊಂಡು ಈ ಥರ ಮೋಮೋಸನ್ನು ರೆಡಿ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ನಾನು ಇನ್ನೊಂದು ತೋರಿಸ್ಬೇಕಂತ ತೋರಿಸ್ತಾ ಇದ್ದೀನಿ ವಿಡಿಯೋದಲ್ಲಿ. ಆಗಲೇ ಒಂದೇ ತೋರಿಸಿದ್ದೆಲ್ಲ, ಅದಕ್ಕೋಸ್ಕರ ಇನ್ನೊಂದು ತೋರಿಸ್ತಾ ಇದ್ದೀನಿ. ನೋಡಿ ಯಾವ ಥರ ಪ್ರೆಸ್ ಮಾಡೋದು ಸೈಡಲ್ಲೆಲ್ಲ ಅಂತ. ನಿಮಗೆ ಆ ಥರ ಪ್ರೆಸ್ ಮಾಡೋಕ್ಕಾಗಲಿಲ್ಲ ಅಂದರೆ ಸ್ವಲ್ಪ ಎಣ್ಣೆನೋ ಅಥವಾ ಹಿಟ್ಟು ಹಚ್ಕೊಂಡ್ಬಿಟ್ಟು ಪ್ರೆಸ್ ಮಾಡ್ಕೊಳ್ಳಿ. ತುಂಬ ಎಣ್ಣೆದು ಹಚ್ಕೊಳಕ್ಕೆ ಹೋಗಬೇಡಿ. ಸ್ವಲ್ಪ ಹಚ್ಕೊಂಡ್ಬಿಟ್ಟು ಮಿಡಲಾಗಿ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ. ಈ ಥರ ನೀಟಾಗಿ ಬರುತ್ತೆ ನೋಡಿರಿ. ಜೂಮ್ ಮಾಡಿ ನಾನು ತೋರಿಸ್ತಾ ಇದ್ದೀನಿ. ಈ ಥರ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಸೊ ನೆಕ್ಸ್ಟು ನಾನು ಇವಾಗ ಎಲ್ಲ ಮೋಮೋಸ್ ಯಾವ ಥರ ಮಾಡ್ಕೊಂಡಿದ್ದೀನಿ ನೋಡಿ, ಈ ಥರ ಆಗಿದೆ. ಸೊ ಇಡ್ಲಿ ಪಾತ್ರೆಯಲ್ಲಿ ನೀರು ಕೂಡ ಕುದೀತಾ ಬಂದಿದೆ. ಸೊ ಇವಾಗ ಈ ಥರ ತೂತಿನ ಜರಡಿ ಇರುತ್ತಲ್ಲ ಅದನ್ನು ತೊಗೋಬೇಕು. ಅದಕ್ಕೆ ನೀವು ಸ್ವಲ್ಪ ಎಣ್ಣೆನ ಹಚ್ಕೊಳ್ಳಿ ಎಲ್ಲ ಕಡೆ. ಅದನ್ನು ಸ್ಪ್ರೆಡ್ ಮಾಡ್ಕೊಳ್ಳಿ, ಯಾಕಂದರೆ ಅದಕ್ಕೆ ಅಂಟ್ಕೊಳ್ಳೋ ಚಾನ್ಸಸ್ ಇರಲ್ಲ. ಅದಕ್ಕೋಸ್ಕರ ನಾನು ಎಣ್ಣೆ ಹಚ್ಕೊಂಡ್ಬಿಟ್ಟು ಈ ಥರ ಸೋಯಾ ಮೋಮೋಸ್ನ ಇಡ್ತಾಯಿದ್ದೀನಿ. ಒಂದು 5-6 ಹಿಡಿಯುತ್ತೆ ಇದರಲ್ಲಿ ಅಂದ್ಕೊಂಡಿದ್ದೀನಿ. ನೋಡೋಣ ಎಷ್ಟು ಹಿಡಿಯುತ್ತೆ ಅಂತ. ನೋಡಿ ನಾನು ಮಾಡ್ಕೊಂಡಿರೋದು ಒಂದು 6 ಮಾಡ್ಕೊಂಡಿದ್ನಲ್ಲ, ಅದನ್ನಷ್ಟೂ ಹಾಕ್ಕೊತಾ ಇದ್ದೀನಿ. ನೀವು ಸ್ವಲ್ಪ ಗ್ಯಾಪ್ ಕೊಡಿ, ಯಾಕಂದರೆ ಅದೆಲ್ಲ ಅಂಟ್ಕೊಂಡ್ಬಿಟ್ರೆ ಚೆನ್ನಾಗಿ ಬರೋಲ್ಲ. ಅದಕ್ಕೋಸ್ಕರ ಈ ಥರ ಗ್ಯಾಪ್ ಕೊಟ್ಬಿಟ್ಟು ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡ್ಬಿಟ್ಟು ಮೇಲೆ ಸ್ವಲ್ಪ ಎಣ್ಣೆ ಹಚ್ತಾಯಿದ್ದೀನಿ. ಸ್ವಲ್ಪನೇ ಹಾಕ್ಕೊಳ್ಳಿ, ತುಂಬ ಏನು ಹಾಕ್ಕೋಬೇಡ. ಸ್ವಲ್ಪ ಆಯ್ಲಿ ಬರಲಿ ಅಂತ ನೀರಲ್ಲಿ ಕುದ್ಬಿಟ್ರೆ ಎಲ್ಲ ಚೆನ್ನಾಗಿ ಹೋಗುತ್ತೆ. ಇವಾಗ ಮೇಲೆ ಮುಚ್ಚಿಬಿಟ್ಟು ಒಂದು 10 ನಿಮಿಷ ಆದಮೇಲೆ ಓಪನ್ ಮಾಡ್ತಾಯಿದ್ದೀನಿ. ಸೊ ನೋಡಿ ಇಲ್ಲಿ ಯಾವ ಥರ ಮೋಮೋಸ್ ರೆಡಿ ಆಯಿತು ಅಂತ. ಇವಾಗ ಬಿಸಿ ಇರ್ತಾನೆ ಇದನ್ನು ತಿನ್ನಬೇಕಲ್ವಾ, ಸೊ ಅದಕ್ಕೋಸ್ಕರ ಬಿಸಿ ಇರ್ತಾನೆ ತೆಗಿತಾ ಇದ್ದೀನಿ ಇದನ್ನು ಹೊರಗಡೆ. ಸೊ ಒಂದು ತಟ್ಟೆಯಲ್ಲಿ ತಕ್ಕೊಂಡ್ಬಿಟ್ಟು ತೋರಿಸ್ತೀನಿ ನೋಡಿ ಇವಾಗ ನಿಮಗೆ ಯಾವ ಥರ ಮೋಮೋಸು ರೆಡಿ ಆಯಿತು ಅಂತ. ನೋಡಿ ಆಯಿತಲ್ಲ. ಇವಾಗ ನಾನು ಚಟ್ನಿ ಕೂಡ ಸೈಡಲ್ಲಿ ಹಾಕ್ಕೋತಾ ಇದ್ದೀನಿ ನೋಡಿ.
ಈಸಿ ಕೂಡ ಮಾಡ್ಕೊಂಡು ತಿನ್ಬೋದು. ನಿಮ್ಗೆ ಯಾವ ಥರ ಮೋಮೋಸು ಗೊತ್ತಿದೆಯೋ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅದನ್ನು ಕೂಡ ಟ್ರೈ ಮಾಡಿ ತೋರಿಸ್ತೀನಿ ನಿಮಗೆ. ಯಾವ ಥರ ಸೋಯಾ ಮೋಮೋಸ್ ಬಿಟ್ಟು ಬೇರೆ ಮೋಮೋಸ್ ಬರುತ್ತಾ ಅಂತ ನಿಮಗೂ ಬರುತ್ತಿದ್ದರೆ ಹಾಗಿದ್ರೆ ಕಮೆಂಟ್ ಮಾಡಿ ಈ ಥರ ತೋರಿಸಿ ಅಂತ ನಾನು ಅದನ್ನು ಕೂಡ ಮಾಡಿ ತೋರಿಸ್ತೀನಿ. ನೋಡಿ ಈ ಥರ ಸರ್ವಿಂಗ್ ಪ್ಲೇಟ್ನಲ್ಲಿ ಸರ್ವ್ ಮಾಡ್ತಾಯಿದ್ದೀನಿ. ನಿಮಗೂ ಕೂಡ ಇಷ್ಟ ಆಯ್ತಲ್ವ ಇದು? ಹಾಗೆ ನಾನು ಮೋದಕ ಟೈಪು ಕೂಡ ಮಾಡ್ಕೊಂಡಿದ್ದೀನಿ ನೋಡಿ. ಈ ಥರನೂ ನೀವು ಮಾಡ್ಕೋಬೋದು. ಸೊ ಮೋದಕ ಬರುತ್ತಲ್ಲ ಆ ಥರ ಮಾಡ್ಕೊಂಡ್ಬಿಟ್ಟು ಶೇಪ್ ನಿಮ್ಗೆ ಯಾವ್ದು ಬೇಕೋ ಈಸಿ ಆಗುತ್ತೋ ಅದನ್ನು ಮಾಡಿಕೊಂಡು ತಿನ್ಬೋದು. ಸೊ ಮಕ್ಕಳಿಗಂತೂ ತುಂಬ ಇಷ್ಟ ಆಗ್ತೈತಿ. ನೀವು ಮಾಡಿರಿ, ಟ್ರೈ ಮಾಡಿರಿ. ಹಾಗೆ ಕಮೆಂಟ್ ಮಾಡಿ, ನನ್ನ ವಿಡಿಯೋನ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಈ ಥರ ಮಕ್ಕಳು ಮೊದಲೆಲ್ಲ ನಾವು ಕುಸಿದ ಕಡುಬು ಮಾಡ್ತಿದ್ವಿ, ಅವಾಗ ತಿನ್ನೋಕೆ ಒಲ್ಲೆ ಅಂತಿದ್ರು. ಈ ಥರ ಮಾಡಿಕೊಡ್ರಿ, ಅವ್ರಿಗೂ ಇಷ್ಟ ಆಕೈತಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.